ನಮಸ್ತೆ, ಎಲ್ಲರಿಗೂ ಸ್ಮಿತಾ ವ್ಲಾಗ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಏನಂತ ಹೇಳಿದರೆ, ನಾನು ಕೈಟ್ ಫೆಸ್ಟಿವಲ್ ನೋಡಲಿಕ್ಕೆ ಅಂತೇಳಿ ತಣ್ಣೀರುಬಾವಿ ಬೀಚಿಗೆ ಬಂದೆ. ನಾನು ಬರುವಾಗ ಸ್ವಲ್ಪ ಲೇಟ್ ಆಯಿತು. ನೋಡುವ ಎಷ್ಟು ಕೈಟ್ಸ್ ನೋಡಲಿಕ್ಕೆ ಸಿಗ್ತದೆ, ಮತ್ತು ಯಾವುದೆಲ್ಲ ವೆರೈಟೀಸ್ ಕೈಟ್ ಉಂಟು, ಮತ್ತು ಎಷ್ಟು ಜನ ಇದ್ದಾರೆ ಎಲ್ಲ ತೋರಿಸ್ತೇನೆ, ಬನ್ನಿ. And it's just amazing, yeah. It's amazing experience, and it's so lively, vibrant, energetic, and so very well organized, and everything is just chilling. ಥ್ಯಾಂಕ್ ಯು. Thanks, yeah. ಇಲ್ಲಿ ಒಂದು ಗಾಳಿಪಟ ಉಂಟು. ಇದರ ವಿಶೇಷತೆಯನ್ನು ಇಲ್ಲಿ ಸರ್ ಇದ್ದಾರೆ, ಇವರು ಹೇಳ್ತಾರೆ, ಕೇಳುವ. ಸರ್ ಪ್ಲೀಸ್. This is a delta kite. The name of the kite is delta as per the shape. And this is a fixed bridle, so it will be flown itself if the wind is good. Yeah. Yeah, the name of the shape of the kite is delta. Yeah. ಥ್ಯಾಂಕ್ ಯು ಸರ್. ನೀವು ನನ್ನ ಹಿಂದೆ ಕಥಕ್ಕಳಿ ಗಾಳಿಪಟ ನೋಡ್ಬೋದು. ಅದರಲ್ಲಿ ಟೋಟಲ್ 101 ಗಾಳಿಪಟ ಉಂಟು. ನೋಡಿ ಎಷ್ಟು ಉದ್ದ ಇದೆ ಅಂತೇಳಿ, ಅಲ್ಲಿವರೆಗೆ ಉಂಟು. ಇದು ಆಕಾಶಕ್ಕೆ ತುಂಬ ಹತ್ತಿರವಾಗಿದೆ. ನೋಡಿ, ಇದು ನಾವು ಇದರಲ್ಲಿ ಸೆರೆ ಹಿಡಿಲಿಕ್ಕೆ ಆಗ್ತಾ ಇಲ್ಲ, ಅಷ್ಟು ದೂರ ಉಂಟು. ನೋಡ್ತಾ ಇದ್ದೀರಾ? My name is Abdul Rauf. I am international kite maker. I make the train. This train is 100. My name is Abdul Rauf. I am international kite maker. I make the train. This train is 101. 1 month I making this very special train in the India. Nobody makes same kite. I go to Europe every year. Many countries I go to festival, make the train kite, and another workshop and demonstration. I make the paper kite, and Indian traditional kite I make. ಕೈಟ್ ಫೆಸ್ಟಿವಲ್ ತುಂಬಾ ಚಂದ ನೋಡ್ಲಿಕ್ಕೆ. ಅಂತ ಏನು ಒಂದು ವಿಶೇಷ ಅಂತ ಹೇಳಿದ್ರೆ, ಬೇರೆ ಬೇರೆ ದೇಶದ ಕೈಟ್ಸ್ ಇಲ್ಲಿ ನಮಗೆ ಒಂದೇ ಸ್ಥಳದಲ್ಲಿ ನೋಡ್ಲಿಕ್ಕೆ ಸಿಗ್ತದೆ, ಅದೊಂದು ಖುಷಿ. ಮತ್ತೆ ಕೆಲವು ಕೈಟ್ಗಳು ವಿಶೇಷವಾದ ಪ್ರಶಸ್ತಿಯನ್ನು ಕೂಡ ಪಡೆದದಿತ್ತು. ನಮಗೆಲ್ಲ ಈ ಒಂದು ಬೀಚಲ್ಲಿ ಬಂದು ಫೆಸ್ಟಿವಲ್ ನೋಡದೆ ಒಂದು ಖುಷಿ. ಇಲ್ಲಿ ಇವತ್ತು 15ಕ್ಕೂ ಹೆಚ್ಚು ದೇಶಗಳಿಂದ 60ಕ್ಕೂ ಹೆಚ್ಚು ಗಾಳಿಪಟ ಹಾರಿಸುವವರು ಬಂದಿದ್ದಾರೆ. ಇಲ್ಲಿ ತುಂಬ ಗಾಳಿಪಟ ಇತ್ತು, ಈಗ ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ ಎಲ್ಲ ಕ್ಲೋಸ್ ಮಾಡ್ತಾ ಇದ್ದಾರೆ. ಕ್ಲೋಸಿಂಗ್ ಸೆರೆಮನಿಗೆ ನಾವು ಬಂದ ಹಾಗೆ ಆಯಿತು. ಆದರೆ ತುಂಬ ಖುಷಿ ಆಯಿತು. ಇಲ್ಲಿ ತುಂಬ ಜನ ಇದ್ದಾರೆ. ದೊಡ್ಡ ದೊಡ್ಡ ಗಾಳಿಪಟ ಎಲ್ಲ ಅವರು ಪ್ಯಾಕ್ ಮಾಡಿ ಇಡ್ತಾ ಇದ್ದಾರೆ. ಇನ್ನು ಚಿಕ್ಕ ಚಿಕ್ಕ ಗಾಳಿಪಟ ಉಂಟು, ಎಲ್ಲ ನಾನು ನಿಮಗೆ ತೋರಿಸ್ತೇನೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಗಾಳಿಪಟ ಈಗ ಹಾರ್ತಾ ಉಂಟು. ಆಗ ಅವರು ತೆಗೆದಿಡ್ತಾ ಇದ್ರು. ಓಕೆ, ನನಗೆ 1-2 ನೋಡಲಿಕ್ಕೆ ಸಿಕ್ತು, ಆದರೆ ಕೂಡ ಪರವಾಗಿಲ್ಲ, ತುಂಬ ಖುಷಿ ಆಯಿತು. ಇವತ್ತು ಕ್ಲೋಸಿಂಗ್ ಸೆರೆಮನಿ, ಹಾಗಾಗಿ ಇವತ್ತು ಪ್ರೋಗ್ರಾಮ್ ಉಂಟು, ಕಲ್ಚರಲ್ ಪ್ರೋಗ್ರಾಮ್ ಆಗ್ತಾ ಉಂಟು. ಈಗ 6:30ಗೆ ಸ್ಟಾರ್ಟ್ ಆಗ್ತದೆ. ಇರಲಿ, ನನಗೆ ಖುಷಿ ಆಯಿತು. ನಾನು ಬಂದು ಸ್ವಲ್ಪ ಕೈಟ್ ನೋಡಿ ಎಂಜಾಯ್ ಮಾಡಿದೆ, ಆದರೆ ಕೂಡ ಸ್ವಲ್ಪ ಬೇಸರ ಆಗ್ತಾ ಉಂಟು. ಇರಲಿ, ಇಲ್ಲಿ ತುಂಬ ಜನ ಇದ್ದಾರೆ, ಅವರ ಹತ್ರ ಒಂದು ಇಬ್ಬರ ಹತ್ರ ಕೇಳಿ ನೋಡ್ತೇನೆ. ಅವರು ಮೊದಲೇ ಬಂದಿದ್ರಲ್ವಾ, ಹೇಗೆ ಆಯಿತು ಅವರಿಗೆ ಈ ಒಂದು ಕೈಟ್ ಫೆಸ್ಟಿವಲ್ ನೋಡಿ, ಅವರಿಗೆ ಖುಷಿ ಆಯಿತಾ ಇಲ್ವಾ ಅಂತೇಳಿ ಕೇಳುವ, ಬನ್ನಿ. ಇಲ್ಲಿ ನೋಡಿ ಕೈಟ್ ಬಂತು ಕೆಳಗೆ. ಓ, ಇಲ್ಲಿ ಬೀಚ್ ಹತ್ತಿರ ಕೈಟ್ ಫೆಸ್ಟಿವಲ್ ಇದ್ದರೆ ಒಂದು ಖುಷಿ ಏನು ಗೊತ್ತುಂಟಾ? ಬೀಚ್ ಹತ್ರ ಬಂದು ಕೈಟ್ ಫೆಸ್ಟಿವಲ್ ನೋಡಿ, ಒಂದು ವೇಳೆ ಬೋರ್ ಆದರೆ ಬೀಚ್ ಹತ್ರ ಹೋಗಿ ನಿಲ್ಬಹುದು. ಸನ್ಸೆಟ್ ಆಗ್ತಾ ಉಂಟು, ನೋಡೋದು ನೋಡಿ. ನನಗೆ ಇವತ್ತು ಕೈಟ್ ನೋಡಲಿಕ್ಕೆ ಅವಕಾಶ ಸಿಗಲಿಲ್ಲ. ಇಲ್ಲಿ ಸಿಕ್ಕಿದವರಿದ್ದಾರೆ. ಇಲ್ಲಿ ನನಗೆ ಒಬ್ಬರು ಸರ್ ಸಿಕ್ಕಿದ್ರು, ಅವರ ಹತ್ರ ಕೇಳ್ತೇನೆ ಅವರಿಗೆ ಹೇಗೆ ಆಯಿತು ಕೈಟ್ ಫೆಸ್ಟಿವಲ್ ನೋಡಿ ಅಂತೇಳಿ. ಸರ್, ಕ್ಯಾನ್ ಯು ಪ್ಲೀಸ್? It is very nice experience. First time I have seen. Really fantastic. Thank you. Thank you, ma'am. Enjoyed? Yes. With Ma'am,
Both. Yes. हिंदी में बोल सकती हूँ बहुत अच्छा लगा मेरा भी फर्स्ट टाइम था बट बहुत अच्छा लगा It is very nice experience. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. ಮ್ಯಾಮ್ ಹೇಳಿ, ನಿಮಗೆ ಹೇಗೆ ಆಯಿತು ಕೈಟ್ ಫೆಸ್ಟಿವಲ್ ನೋಡಿ? ಚೆನ್ನಾಗಿತ್ತು ಫಸ್ಟ್ ಟೈಮ್. ಹೌದಾ? ಹಾಂ, ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು. ಇಲ್ಲಿ ನೋಡಿ ಎಷ್ಟು ಜನ ಇದ್ದಾರಂತ. ಇಲ್ಲಿ ಎಲ್ಲ ವೆರೈಟೀಸ್ ಚಿಕ್ಕ ಚಿಕ್ಕ ಗಾಳಿಪಟ ಉಂಟು ನೋಡಿ, ಎಷ್ಟು ಚೆನ್ನಾಗಿ ಹಾರ್ತಾ ಉಂಟಂತೇಳಿ. ಎಲ್ಲರೂ ಗಾಳಿಪಟವನ್ನು ಹಾರಿಸಿದ್ದಾರೆ. ಇಲ್ಲಿ ನನಗೆ ಇವರು ಮ್ಯಾಮ್ ಸಿಕ್ಕಿದ್ರು. ನಾವು ನಿನ್ನೆ ಐಸ್ ಕ್ರೀಮ್ ಫೆಸ್ಟಲ್ಲಿ ಕೂಡ ಮೀಟ್ ಆದ್ವಿ. ಇವರ ಹತ್ರ ಕೇಳ್ತೇನೆ ನಾನು ಹೇಗೆ ಇತ್ತಂತ ಹೇಳಿ. ಮ್ಯಾಮ್, ಕ್ಯಾನ್ ಯು ಸೇ ಹೌ ವಾಸ್ ಎಕ್ಸ್ಪೀರಿಯನ್ಸ್? ಡಿಡ್ ಯು ಸಿ ಕೈಟ್? Yeah, yesterday we met at ice cream festival and today again the kite festival and it's just amazing. It's amazing experience and it's so lively, vibrant, energetic and so very well organized and everything is just chilling. ಥ್ಯಾಂಕ್ ಯು. Thanks. Yeah. ಥ್ಯಾಂಕ್ ಯು ಮ್ಯಾಮ್. ಕೈಟ್ ಫೆಸ್ಟಿವಲ್ಗೆ ಬಂದೆ ನೋಡಿ, ನನಗೆ ತುಂಬ ಖುಷಿ ಆಯಿತು. ಇವತ್ತು ಕೂಡ ನಾನು ಒಳ್ಳೆ ಎಂಜಾಯ್ ಮಾಡಿದೆ. ಹಾಗೆ ಬೇರೆಯವ್ರ ಹತ್ರ ಹೋಗಿ ಎಕ್ಸ್ಪೀರಿಯನ್ಸ್ ಕೂಡ ಕೇಳಿದೆ. ಒಳ್ಳೆ ಪಾಸಿಟಿವ್ ರಿವ್ಯೂ ಮತ್ತು ಖುಷಿ ಆಯಿತು. ಈಗ ನಾನು ಹೊರಟದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.